ಎಲ್ಲಿಗೂ ನಮಸ್ಕಾರ. ನೋಡಿ ಎಂತ ಗೊತ್ತುಂಟಾ, ಇದು ಪೆಟ್ಟಿಗೆ ಉಂಟಲ್ವಾ, ಇದರಲ್ಲಿ 5 ಫ್ರೇಮು 8 ಫ್ರೇಮ್ ಇದ್ದು ನಮ್ಮದು ಬಾಕ್ಸ್ ಉಂಟಲ್ವಾ ISI ಅದರದ್ದು. ಮತ್ತು ಇಲ್ಲಿ ಮೂರು ಫ್ರೇಮು ಫಿಟ್ ಆಗ್ತದೆ. ಇದು ಯಾವುದು ಗೊತ್ತುಂಟಾ, ಕೇರಳ ಮಾದರಿ ಉಂಟಲ್ವಾ ಪೆಟ್ಟಿಗೆ, ಕೇರಳ ಅದು ಯಾವುದು ಜನತಾ ಪೆಟ್ಟಿಗೆ, ಅದರದ್ದು ಫ್ರೇಮು ಇಲ್ಲಿ 3 ಆಗ್ತದೆ. ಈಗ ಇದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ನನಗೆ ಅಂದರೆ ಅದು ಯಾವಾಗ ತೊಂದರೆ ಬಾರದು ಗೊತ್ತುಂಟಾ, ಎರಿಗಳನ್ನು ಆಚೆ ಈಚೆ ಇಡುವಾಗ ಸ್ವಲ್ಪ ಕಿರಿಕಿರಿ ಆಗ್ತದೆ. ಹಾಗಾಗಿ ಇವತ್ತು ನಾನು ಇದು ಪಟ್ಟಿ ಇಟ್ಟಲ್ವಾ ಅವರು ಹಾಕಿದ್ದಾರೆ, ಇದನ್ನು ನಾನು ತೆಗ್ತೇನೆ. ಯಾಕಂದರೆ ನಿಮಗೆ ಗೊತ್ತುಂಟಲ್ವ, ನೊಣಗಳು ಎರಿಯನ್ನು ಬೇಗ ಕಟ್ಟಬೇಕಾದ್ರೆ 2 ಒಳ್ಳೆಯ ಎರಿಯ ಮಧ್ಯದಲ್ಲಿ ಇಡಬೇಕಂತ. ಹಾಗೆ ಮಾಡಲಿಕ್ಕೆ ನನಗೆ ಈ ಪೆಟ್ಟಿಗೆಯಲ್ಲಿ ಆಗೋದಿಲ್ಲ. ಯಾಕಂದರೆ ಗೊತ್ತುಂಟಲ್ವ, ಇಲ್ಲಿ ಬೇರೆ ಬೇರೆ ಸೈಜ್ ಇದ್ದು ಫ್ರೇಮ್ ಉಂಟಂತ. ಹೌದು ನೋಡಿ, ಇದು 8 ಫ್ರೇಮ್ ಇದ್ದು ಚೌಕಟ್ಟು, ಇದು ಫ್ರೇಮು, ಇದು ಇಲ್ಲಿ ಫಿಟ್ ಆಗೋದಿಲ್ಲ ಅಲ್ವಾ. ಮತ್ತು ಇದು ನಮ್ಮದು ಜನತಾ ಪೆಟ್ಟಿಗೆದು ಫ್ರೇಮು, ಇದು ಇಲ್ಲಿ ಫಿಟ್ ಆಗ್ತದೆ ನೋಡಿ. ಇವತ್ತು ನಾನು ಈ ಪೆಟ್ಟಿಗೆ ಪರಿಶೀಲನೆ ಮಾಡಲಿಕ್ಕೆ ಅಂತ ಬಂದದ್ದು. ಯಾಕಂದರೆ ನೋಡಿ, ಇದು ಉಂಟಲ್ವಾ, ಇದು ಚಿಕ್ಕದು ಕಟ್ಟಿದ್ದಾರೆ, ಅದನ್ನು ಅವರು ಇಲ್ಲಿ ಕಟ್ಟಿದ್ರು, ಈ ಫ್ರೇಮಿದ್ದು ಸೈಡಲ್ಲಿ ಕಟ್ಟಿದ್ರು. ಯಾಕಂದರೆ ನಾನು ಇಲ್ಲಿ ಯೋಚಿಸ್ತಾ ಇದ್ದೆ, ಇದು ಫ್ರೇಮನ್ನು ಕೊಡಬೇಕಾ ಅಥವಾ ಇದನ್ನು ತೆಗೆದು ನಾನು 8 ಫ್ರೇಮೇ ಒಂದೇ ಸೈಜಿದ್ದು ಫ್ರೇಮ್ ಇಡುವ ಹಾಗೆ ಮಾಡಬೇಕಂತ. ಹಾಗಾಗಿ ನಾನು ಲಾಸ್ಟಿಗೆ ಡಿಸೈಡ್ ಮಾಡಿದ್ದು ಅದೇ, ನಾನು ಇದನ್ನು ತೆಗೆದು ಬಿಡ್ತೇನೆ. ಈಗ ಉಪಾಯ ಏನಂದರೆ, ನನ್ನ ಹತ್ರ ಒಂದು ಹೊಸ ಇದು ಖಾಲಿ ಪೆಟ್ಟಿಗೆ ಉಂಟು. ಆ ಖಾಲಿ ಪೆಟ್ಟಿಗೆಗೆ ಈ ಎಲ್ಲ ಫ್ರೇಮ್ಗಳನ್ನು, ಈ ಎಲ್ಲ ನೊಣಗಳನ್ನು ಆ ಖಾಲಿ ಪೆಟ್ಟಿಗೆಗೆ ಶಿಫ್ಟ್ ಮಾಡಿ, ಮತ್ತು ಒಂದು ಹ್ಯಾಮರ್ ತಂದು ಅದು ಹೊಡಿದು ತೆಗಲಿಕ್ಕೆ ಅದೊಂದು ತಂದಿದ್ದೇನೆ. ಅದನ್ನು ಈಗ ಮಾಡಿ ನೋಡುವ ಏನಾಗ್ತದೆ ಅಂತ. ಕೈಯಲ್ಲಿ ಗ್ಲೌಸ್ ಇಲ್ಲ, ಮುಖ ಬರೋದೇನಿಲ್ಲ. ನೋಡಿ, ಇಲ್ಲಿ ಒಂದು ಖಾಲಿ ಪೆಟ್ಟಿಗೆ ಉಂಟು. ಇದು ಹೊರಗೆ ನಾನು ಇಟ್ಟದ್ದು ಮಾರೆ, ಅಂದರೆ ಏನು ಕೂಡ ಗೋಣಿ ಚೀಲ ಏನು ಕೂಡ ಹಾಕಲಿಲ್ಲ. ನೋಡಿ, ಇದು ಉದಾಸೀನ ಆದರೆ ಹೀಗೆ ಆಗೋದು, ಒಂದು ಮೂಲೆಯಲ್ಲಿ ರಾಶಿ ಮಾಡಿ ಇಟ್ಟದ್ದು. ಯಾಕಂದರೆ ಇದರಲ್ಲಿ ನೊಣಗಳು ಇರಲಿಲ್ಲ ಅಲ್ವ. ನೋಡಿ, ನಾನೇ ಹೇಳಿದ್ದು ಒಂದು ವಿಡಿಯೋದಲ್ಲಿ, ಖಾಲಿ ಪೆಟ್ಟಿಗೆ ಇದ್ದರೆ ನೀವು ಇಡೀರಿ, ನೊಣಗಳು ಬರ್ತವೆ ಅಂತ. ಈಗ ನೋಡಿ, ನಾನೇ ಹೀಗೆ ಮಾಡ್ತಾ ಇದ್ದೇನೆ. ನೋಡಿ, ಉದಾಸೀನ ಬರ್ತದೆ, ಅದು ಏನು ಮಾಡಲಿಕ್ಕೆ ಆಗೋದಿಲ್ಲ ಉದಾಸೀನಕ್ಕೆ. ಅದು ಕೆಲವು ಕಾಲ ಉಂಟಲ್ವ, ಜಾಸ್ತಿ ಕೆಲಸ ಇದ್ದರೆ ಬೇರೆ ಕೆಲಸ, ಸಣ್ಣ ಕೆಲಸ ಮಾಡಲಿಕ್ಕೆ ಉದಾಸೀನ ಆಗ್ತದೆ. ನೋಡಿ, ಇದೆಲ್ಲ ಉದಾಸೀನದ ರಿಸಲ್ಟ್ ಹೇಳುವುದಾದರೆ. ಅದರಲ್ಲಿ ಒಂದು ಪಾಠವನ್ನು ನೀವು ಕಲಿತೀರಿ. ಹಾಗಾಗಿ ನನ್ನದು ಪಾಠ ಇದೆ. ನಾನು ಉದಾಸೀನ ಮಾಡಿದರೆ ನನಗೆ ಇದು 2 ಡಬಲ್ ಕೆಲಸ ಹೇಳುವುದಾದರೆ. ಇದು ಹೊಸ ರಾಣಿ ಆಯಿತಾ, ಇದು ಹೊಸ ರಾಣಿದ್ದು ಪೆಟ್ಟಿಗೆ. ನಾನು ಮೊನ್ನೆ ಈ ಪೆಟ್ಟಿಗೆಯಲ್ಲಿ ನೋಡಿದ್ದೇನೆ ನೊಣಗಳು ಹೇಗೆ ಫಾಸ್ಟಾಗಿ ಎರಿಗಳನ್ನು ಕಟ್ತಾ ಇದ್ದಾರೆ ಅಂತ. ಅದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು. ರಪ್ಪ ಅಂದರೆ ತುಂಬ ಅತಿ ವೇಗವಾಗಿ, ಸಕ್ಕರೆ ಪಾಕ ಏನೂ ಕೊಡಲಿಲ್ಲ ನಾನು. ಅಂದರೆ ಪಾಲು ಮಾಡಿದ ನಂತರ ನಾನು ಫೀಡಿಂಗ್ ಎಲ್ಲ ಕೊಡಲಿಕ್ಕೆ ಹೋಗಲಿಲ್ಲ. ಇದು ನನಗೆ ಸುಲಭ ಆಗಲಿ ಅಂತ ನಾನು ಇದನ್ನು ಮಾಡೋದು. ಅಂದರೆ ಯಾವಾಗ ಫ್ರೇಮನ್ನು ಆಚೀಚೆ ಇಡಬೇಕು ಆಗ ನನಗೆ, ಅಂದರೆ ಬೇರೆ ಪೆಟ್ಟಿಗೆ ನನ್ನ ಹತ್ರ ಇರೋದು ಜಾಸ್ತಿ 8 ಫ್ರೇಮ್ ಇದ್ದು ಪೆಟ್ಟಿಗೆ ಅಲ್ವಾ ISI. ಹಾಗಾಗಿ ಎಲ್ಲ ಪೆಟ್ಟಿಗೆಯಲ್ಲಿಯೂ ಒಂದೇ ಟೈಪ್ ಇದ್ದು ಫ್ರೇಮ್ ಇದ್ದರೆ, ಒಂದು ವೇಳೆ ಎರಿಗಳನ್ನು ಆಚೆ ಈಚೆ ಕೊಡುವ ಸಂದರ್ಭ ಬಂದರೆ ಇದು ಉಪಯೋಗ ಆಗ್ತದೆ ಅಂತ. ನೀವು ಬಟ್ಟೆ ಹಾಕ್ತೇನೆ. ಇದರಲ್ಲಿ ನೊಣ ಇದ್ದಾರೆ ಮಾರೆ, ಪರವಾಗಿಲ್ಲ, ಅವರು ಹೋಗ್ತಾರೆ. ನೋಡಿ, ಇದು ತಂದಿದ್ದೇನೆ, ಇದನ್ನು ಈಗ ತೆಗಿಬೇಕು. ಇದು ಹೇಗೆ ಅವರು ಫಿಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇದು ಪೆಟ್ಟಿಗೆ ಓಪನ್ ಸೀಲ ಆಗದಾಗೆ ನಾನು ತೆಗಿಬೇಕು. ಇದು ಅಷ್ಟೇವಾ, ದೊಡ್ಡದು, ಅಂದರೆ ಜಾಸ್ತಿ ಏನು ಕಿತಾಪತಿಯವರು ಮಾಡಲಿಲ್ಲ, ಸ್ವಲ್ಪವೇ ಆಯಿತು, ಹೊರಗೆ ಬಂತು, ಆಗ್ಬೋದು. ಆಯಿತು, ಇನ್ನು ಹಿಂದೆ ಇಡುವ, ಬಚಾವ್. ಇದೊಂದು ಮಾಡಿದೆ ಅಲ್ವಾ, 2-3 ಸಾರಿ ಅಂದರೆ ನಾನು ವಾರಗಟ್ಟಲೆ ಯೋಚಿಸ್ತಾ ಇದ್ದೆ ಮಾಡಬೇಕಾ ಬೇಡವಾ ಅಂತ. ಆ ಪಟ್ಟಿ ನಾನು ಇಟ್ಟಿದ್ದರೂ ನನಗೇನು ಲಾಸ್ ಅಂತ ಏನಿಲ್ಲ. ಎರಿ ಒಂದು ಬೇಗ ಕಟ್ತಾರೆ ಅಲ್ವಾ, 8 ಫ್ರೇಮ್ ಇದ್ದು ISI ಫ್ರೇಮ್ ಉಂಟಲ್ವ, ಅದರಲ್ಲಿ ಎರಿ ಸ್ವಲ್ಪ ದೊಡ್ಡದಲ್ವ, ಇದರಲ್ಲಿ ಚಿಕ್ಕದು ಎರಿ ಅಲ್ವಾ. ಹೌದು, ಎರಿ ರಪ್ಪ ಕಟ್ತಾರೆ ಅವರು. ಇದಕ್ಕೆ ನಾವು ಫೌಂಡೇಶನ್ ಶೀಟ್ ಅಂದರೆ ಚಿಕ್ಕದು ಒಂದು ತುಂಡು ಕೊಡಬೇಕಲ್ಲ, ಅದೆಲ್ಲ ಅಗತ್ಯ ಇಲ್ಲ ನಮ್ಮದು ಜನತಾ ಪೆಟ್ಟಿಗೆಗೆ. ಅವರು ಅಂದರೆ ಓರೆಯಾಗಿ ಕಟ್ಟುವ ಚಾನ್ಸಸ್ ತುಂಬ ಕಮ್ಮಿ ಆ ಏರಿಯಲ್ಲಿ, ಆ ಫ್ರೇಮಲ್ಲಿ. ಹಾಗಾಗಿ ಅಡ್ವಾಂಟೇಜ್ ತುಂಬ ಇತ್ತು ನಾನು ಇಟ್ಟಿದ್ದರೆ. ಆದರೆ ಡಿಸ್ಅಡ್ವಾಂಟೇಜ್
ಅದಕ್ಕಿಂತ ದೊಡ್ಡದುಂಟು. ಅದೇ ಎರಿಯ ಅದೇ ಆಚೀಚೆ ಇಡುವಾಗ ಮಾತ್ರ ಒಂದು ಎಡವಟ್ಟಾಗ್ತದೆ ಅಂತ. ಆಯ್ತಲ್ವ, ಇನ್ನು ಎರೆಗಳನ್ನು ಒಂದೊಂದಾಗಿ ಹಿಂದೆ ಇಡ್ತೇನೆ. ಮತ್ತು ಒಂದು ನೆನಪಿರಲಿ, ನೀವು ಮಳೆಗಾಲದ ನಂತರ ಹಳೆ ಫ್ರೇಮನ್ನು ತೆಗೆಯುವ ತಲೆಯಲ್ಲಿ ಇರಬೇಕು. ಅಂದರೆ ಈಗ ಹಳೆ ಫ್ರೇಮ್ ಜಾಸ್ತಿ ನಾನು ತುಂಬ ತೆಗೆದಿದ್ದೇನೆ ನೋಡಿ. ಇದೊಂದು ನಾನು ತಪ್ಪು ಮಾಡಿದ್ದು ಮಾರೆ. ನಾನು ವ್ಯಾಕ್ಸ್ ಶೀಟು ಇಷ್ಟು ದೊಡ್ಡದು ಕೊಟ್ಟಿದ್ದು. ಅಂದರೆ ಎಂತ ಗೊತ್ತುಂಟಾ, ನಾನು ನೋಡುವ ಹೇಗೆ ಮಾಡ್ತಾರೆ ಅಂತ ಒಂದು ಪ್ರಯೋಗ ಮಾಡಿದ್ದು. ಅಂದರೆ ನನಗೇನೆ ನೋಡಬೇಕಿತ್ತು ಇವರಿಗೆ ಇಷ್ಟು ದೊಡ್ಡದು ನಾನು ವ್ಯಾಕ್ಸ್ ಶೀಟ್ ಕೊಟ್ಟರೆ ಎರಿಯನ್ನು ರಪ್ಪ ಕಟ್ತಾರೆ ಅಂತ. ಕಟ್ಟಿದ್ದಾರೆ. ಅವರು ಫಸ್ಟ್ ಏನು ಮಾಡೋದು ಗೊತ್ತುಂಟಾ ನೋಡಿ, ನಾನು ಇಷ್ಟು ಅರ್ಧ ಅಲ್ಲ ಹೌದು ಇಷ್ಟು ಶೀಟು ದೊಡ್ಡದು ಕೊಟ್ಟಿದ್ದೀರಿ. ನಮ್ಮದು ಸೂಪರ್ದು ಫ್ರೇಮ್ ಇದ್ದು ಸೈಜ್ ಉಂಟಲ್ವಾ, ಅಷ್ಟು ಸೈಜ್ ಇದ್ದು ಇದು ಕೊಟ್ಟಿದ್ದೇನೆ ಎಂತ ವ್ಯಾಕ್ಸ್ ಶೀಟ್. ಅವರು ಫಸ್ಟು ಕೆಳಗಡೆ ಕಟ್ಟುದು, ಆ ವ್ಯಾಕ್ಸ್ ಶೀಟಿಗಿಂತ ಕೆಳಗಡೆ ಫಸ್ಟ್ ಅವರು ಏರಿ ಕಟ್ಟುದು ಆಯಿತಾ. ಮತ್ತು ಅದರಲ್ಲಿ ರಾಣಿ ಬಂದು ಮೊಟ್ಟೆ ಇಡ್ತಾಳೆ ಆಯಿತಾ. ಆ ಮೊಟ್ಟೆ ದೊಡ್ಡ ಆಗುವಾಗ ಅದು ಭಾರ ಕೂಡ ಜಾಸ್ತಿ ಆಗ್ತದೆ. ಆಗ ಇಲ್ಲಿ ಮೇಲೆ ಮಿಸ್ ಆಗಿ, ಅಂದರೆ ನಾವು ಒಂದು ವೇಳೆ ಏರಿಯನ್ನು ಆಚೆ ಈಚೆ ಎತ್ತಿ ನೋಡಲಿಕ್ಕೆ ಇರುವಾಗ ಆಗ ಗಡಿಬಿಡಿ ಆಗ್ತದೆ. ಅಂದರೆ ಕೆಳಗಡೆ ಭಾರ ಇದ್ದ ಕಾರಣ ಇದು ಮೇಲೆಗಡೆ ತುಂಡಾಗುವ ಪರಿಸ್ಥಿತಿ, ಅಂದರೆ ಚಾನ್ಸಸ್ ತುಂಬ ಜಾಸ್ತಿ ಉಂಟು ನೋಡಿ. ಮತ್ತು ಇದು ತುಂಬ ಜಾಸ್ತಿ ಇದು ಶೇಕ್ ಆಗೋದು ಮಾರೆ. ಇದು ಗಾಳಿಯಲ್ಲಿ ಸ್ವಲ್ಪ ನಾವು ಊದಿದ್ರು ಆಚೆ ತೊಟ್ಟಿಲಿನ ಹಾಗೆ ಅಲ್ಲಾಡ್ತಾ ಇದೆ. ಇದು ತುಂಬ ಜಾಗೃತಿಯಾಗಿ ನಾವು ಹ್ಯಾಂಡಲ್ ಮಾಡಬೇಕು. ಇಲ್ಲಿ ಫುಲ್ ಇದೆಲ್ಲ ಕೆಲಸಗಾರನಗಳ ಮೊಟ್ಟೆಗಳು ಎಲ್ಲ ಸೀಲಾಗಿ ಆಗಿದೆ. ಇನ್ನು 21ನೇ ದಿನಕ್ಕೆ ಹೊರಗೆ ಬರ್ತಾರೆ. ಆದರೆ ಮೇಲೆ ಏನು ಕೂಡ ಇಲ್ಲ, ಖಾಲಿ ಇನ್ನೊಂದು ವ್ಯಾಕ್ಸ್ ಶೀಟ್ ಮಾತ್ರ ಉಂಟು. ಅಂದರೆ ಒಳಗಡೆ ತುಪ್ಪ ಇದು ಆಹಾರ ಏನು ಕೂಡ ಇಲ್ಲ, ಕೇವಲ ಅವರು ಹೊರಗೆ ಎಳೆದಿದ್ದಾರೆ ವ್ಯಾಕ್ಸ್ ಶೀಟಿನಿಂದ ಹೊರಗೆ ಅವರು ಎಳೆದಿದ್ದಾರೆ. ಆದರೆ ಅದರಲ್ಲಿ ರಾಣಿ ಮೊಟ್ಟೆ 5-6 ರಾಣಿ ಮೊಟ್ಟೆ ಉಂಟು ಅಷ್ಟೇ ನೋಡಿ. ಅದಕ್ಕೇ ಇದೊಂದು ಕಲಿತೆ ನಾನು, ಇನ್ನು ಇಷ್ಟು ದೊಡ್ಡದು ಕೊಡೋದು ಬೇಡ ಮಾರೆ. ಒಂದು ಸಪೂರವಾಗಿ ಒಂದು ಸ್ಟ್ರಿಪ್ಪನ್ನು ಕೊಡುವ ಮೇಲೆ, ಇಲ್ಲಾಂದರೆ ತುಂಡಾಗಿ ಇದು ಸ್ಟ್ರಿಪ್ ಕೊಡುವ. ಅದು ನಿಮಗೆ ಗೊತ್ತುಂಟು ಹೇಗೆ ಕೊಡೋದಂತ. ಒಬ್ಬೊಬ್ಬರದ್ದು ಒಂದೊಂದು ರೀತಿ ಉಂಟು. ಆದರೆ ಇದೊಂದು ಮಾಡಬೇಡಿ ಆಯಿತು. ಇದನ್ನು ಹಿಂದೆ ಇಡ್ತೇನೆ. ನೋಡಿ, ನಾವು ಫ್ರೇಮನ್ನು ತಯಾರು ಮಾಡುವ. ಇದು ಹೊಸತು ಫ್ರೇಮ್. ಇಲ್ಲಿ ಸೈಡಲ್ಲಿ ಏನಾದರೂ ವ್ಯಾಕ್ಸ್ ಇದ್ದರೆ ತೆಗೀರಿ. ಸೈಡಲ್ಲಿ ಮಧ್ಯದಲ್ಲಿ ಗುಂಡಿ ಉಂಟಲ್ವಾ, ಇಲ್ಲಿ ಮಧ್ಯದಲ್ಲಿ ಒಂದು ಸ್ಟ್ರಿಪ್ ಗುಂಡಿ ಉಂಟು. ಅದರಲ್ಲಿ ಮೇಣ ಇದ್ದರೆ ಪರವಾಗಿಲ್ಲ, ಅವರು ಅಲ್ಲಿಂದನೇ ಕೆಳಗೆ ಎಳಿತಾರೆ. ಆದರೆ ಇಲ್ಲಿ ಸೈಡಲ್ಲಿ ಉಂಟಲ್ವಾ, ಈ ಸೈಡ್ ಮತ್ತು ಈ ಸೈಡು, ಅಲ್ಲಿ ನಾನು ತೆಗ್ತೇನೆ. ಅಲ್ಲಿ ಕೂಡ ಎಳಿಲಿಕ್ಕೆ ಚಾನ್ಸಸ್ ಉಂಟು. ಆದರೆ ನೀವು ತೆಗೆದು ಬಿಟ್ಟರೆ ಅವರು ನೊಣಗಳು ಮಧ್ಯದಲ್ಲಿಯೇ ಹೋಗ್ತಾರೆ. ಎಲ್ಲಿ ಮೇಣ ಸಿಗ್ತದೆ ಅಲ್ಲಿ ಅವರು ನಿಂತು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು. ಉದಾಸೀನ ಮಾಡಬೇಡಿ ಅಷ್ಟೇ. ಜವಾಬ್ದಾರಿ ಬಂದ ಮೇಲೆ ನೀವು ನೋಡಲೇಬೇಕು, ಇಲ್ಲದ್ರೆ ನೀವು ಸ್ಟಾರ್ಟೇ ಮಾಡಲಿಕ್ಕೆ ಹೋಗಬೇಡಿ. ಇದು ಮದುವೆ ಆಗುವಾಗ ಕೂಡ ಸೇಮ್ ರೂಲ್ ಅಪ್ಲೈ ಆಗ್ತದೆ. ಮದುವೆ ಆಗಲಿಕ್ಕೆ ಯಾರೆಲ್ಲ ರೆಡಿ ಇದ್ದಾರೆ, ನೀವು ಫಸ್ಟ್ ತಲೆಯಲ್ಲಿ ಅಂದರೆ ಯೋಚಿಸಿ ಕೂತ್ಕೊಂಡು, ನೀವೊಬ್ಬರೇ ಕೂತ್ಕೊಂಡು ಯೋಚಿಸಿ. ನಿಮ್ಮದು ಫ್ರೆಂಡ್ ಹತ್ರ ಅಥವಾ ಮನೆಯವರ ಹತ್ರ ಕೂತ್ಕೊಂಡು, ಅದು ಅವರ ಹತ್ರ ಮಾತನಾಡುವ ವಿಷಯ ಅಲ್ಲ. ಫಸ್ಟಿಗೆ ಮುಂದೆ ಬರ್ತಾರೆ ಆಯಿತಾ, ಎಲ್ಲ ಸಹಾಯ ಮಾಡಲಿಕ್ಕೆ ಹಾಗೆಲ್ಲ. ಮತ್ತು ಲಾಸ್ಟಿಗೆ ಒಂದು ಲಿಮಿಟ್ ಅಂತ ಉಂಟು. ಆ ಲಿಮಿಟ್ ಮೀರಿ ಅವರು ನಿಮ್ಮದು ಮ್ಯಾಟರಿಗೆ ಬರೋದಿಲ್ಲ, ಫ್ಯಾಮಿಲಿ ಮ್ಯಾಟರಿಗೆ. ಮತ್ತು ಮಕ್ಕಳು ಬೇಕಾ ಬೇಡವಾ ಅದು ಕೂಡ ನೀವು ಯೋಚಿಸಿ. ನೀವು ಇಬ್ಬರು, ಯಾರು ಗಂಡು ಮತ್ತು ಹೆಣ್ಣು, ಅಂದರೆ ರೆಡಿ ಇರಬೇಕು ನೀವು ಅಷ್ಟೇ. ಇದೆಲ್ಲ ಜವಾಬ್ದಾರಿ ಬರ್ತದೆ. ಚಿಕ್ಕ ಮಗು ಇರುವಾಗ ಹೌದು ಕೈಯಲ್ಲಿ ಹಿಡ್ಕೊಂಡು ಆಚೆ ಹೋಗುದು. ಮತ್ತು ದೊಡ್ಡದಾದ ಮೇಲೆ ನಿಮ್ಮ ಕೈಯಲ್ಲಿ ಎಲ್ಲಿ ತನಕ ಇರ್ತಾರೆ ಅಂತ. ಮೊಬೈಲ್ ಬಂದ ಮೇಲೆ ನಿಮಗೆ ಗೊತ್ತುಂಟಲ್ವ ಹೇಗೆ ಉಂಟಂತ ಪ್ರಪಂಚ. ಹಾಗಾಗಿ ಈಗ 2024 ಇನ್ನೂ ಕಂಟಿನ್ಯೂ ನೋಡಿ. ಮದುವೆದ್ದು ವಿಷಯ ಬರುವಾಗ ಜನರು ತುಂಬ ಜಾಸ್ತಿಯಾಗಿ ಯೋಚಿಸ್ತಾ ಇದ್ದಾರೆ. ಸುಮ್ಮನೆ ಮುಂಚಿನ ಹಾಗೆ ಫ್ಯಾಮಿಲಿ ದೊಡ್ಡದುಂಟು, ಇವನ ಹತ್ರ ಪ್ರಾಪರ್ಟಿ ದೊಡ್ಡದುಂಟು, ಮುಂಚೆ ಹಾಗೆ ಅಲ್ಲ. ಈಗ ಎಷ್ಟೇ ಪ್ರಾಪರ್ಟಿ ಎಲ್ಲ ಇದ್ದರೂ ಜನರು ಇರುವುದಿಲ್ಲ ಅಲ್ವಾ. ಅಂದರೆ ನೋಡಿ, ಇದೆಲ್ಲ ನಾನು ಅಧಿಕ ಪ್ರಸಂಗ ಯಾಕೆ ಹೇಳುವುದಂದರೆ, ಜೇನು ಸಾಕಾಣಿಕೆಯಲ್ಲಿ ಕೂಡ ಹಾಗೆಯೇ ಒಂದು ಕುಟುಂಬವನ್ನು ನೋಡುವ ಜವಾಬ್ದಾರಿ ನೀವು ತೆಗೆದುಕೊಂಡ ಮೇಲೆ ನಿಭಾಯಿಸಬೇಕು. ಹೌದು, ನಿಮ್ಮದು ಜವಾಬ್ದಾರಿ ಉಂಟು, ನಿಮ್ಮದು ರೆಸ್ಪಾನ್ಸಿಬಿಲಿಟಿ ತುಂಬ ಉಂಟಂತ ನಿಮಗೆ ಗೊತ್ತಿರಬೇಕು ಅಷ್ಟೇ. ಸುಮ್ಮನೆ ಅಲ್ಲಿ ಹೋಗಿ ನಾನು ಪೆಟ್ಟಿಗೆ ಇಟ್ಟುಬಿಟ್ಟೆ ಅವರವರು ಪಾಡಿಗೆ ಅವರು ಕೆಲಸ ಮಾಡಲಿ, ನಾನು ಯಾವಾಗ ತುಪ್ಪ ಸಿಗ್ತದೆ ಆಗ ಹೋಗಿ ತುಪ್ಪ ಕದಿತೇನೆ ಅಂತ ಆ ತಲೆಯಲ್ಲಿ ನೀವು
ಇಟ್ಟು ಜೇನು ಸಾಕಾಣಿಕೆ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಆದರೂ ಜವಾಬ್ದಾರಿ ತೆಗೆದುಕೊಳ್ಳಿ. ನಾನು ಹೇಳುವುದಂದರೆ ಅಲ್ಲಿ ನಿಮ್ಮದು ಜೇನುಗೂಡಿದ್ದು ಬದಿಯಲ್ಲಿ ನೀವು ಹಾಸಿಗೆ ಹಾಕಿ ಮಲಗಿ ಹಾಗೆ ಹೇಳುವುದಲ್ಲ. ಯಾವಾಗ ಜೇನು ಪೆಟ್ಟಿಗೆಯ ಆರೈಕೆ ಮಾಡಲಿಕ್ಕೆ ಉಂಟು, ಜೇನು ಪೆಟ್ಟಿಗೆಯ ಗಮನ ಕೊಡಲಿಕ್ಕೆ ಉಂಟು, ಆಗ ನೀವು ಉದಾಸೀನ ಇಲ್ಲದೆ ಕೊಡಿ, ಆಯಿತಾ? ಅಷ್ಟೇ ಹೇಳುದು. ಉದಾಸೀನ ಒಂದು ಯಾಕಂದರೆ ಸಹಜ ಅಲ್ವಾ, ಉದಾಸೀನ ಅಂದರೆ ತುಂಬ ಸಹಜ ಮನುಷ್ಯರಿಗೆ. ನೀವು ಒಬ್ಬರೇ ಇದ್ದರೆ ಪ್ರಪಂಚದಲ್ಲಿ ಪರವಾಗಿಲ್ಲ, ಉದಾಸೀನ ಎಷ್ಟು ಬೇಕೋ ಅಷ್ಟು ಮಾಡಿ. ಆದರೆ ನಿಮ್ಮನ್ನು ನಂಬಿದವರು ತುಂಬ ಇರ್ತದೆ, ತುಂಬ ಜನ ಇರ್ತಾರೆ. ಮತ್ತು ನಿಮ್ಮನ್ನು ಫಾಲೋ ಮಾಡುವವರು, ನಿಮ್ಮ ಅಂಡರ್ ಕೆಲಸ ಮಾಡುವವರು ತುಂಬ ಜನ ಇರ್ತಾರಲ್ವ. ಹಾಗಾಗಿ ಉದಾಸೀನ ಒಂದು ಬಿಟ್ಟು ಬಿಡಿ, ಆಯಿತು? ಇನ್ನು ಮುಂದುವರಿಸುವ ಪಾಯಿಂಟಿಗೆ ಬರುವ. ನೋಡಿ, ಇದು ಚಿಕ್ಕದು ಅವರು ಕಟ್ಟಿದ್ದು, ಆಯಿತಾ? ಇದನ್ನು ನಾನು ಇಲ್ಲಿ ಮಧ್ಯದಲ್ಲಿ ಹಾಕ್ತೇನೆ. ಏನಿಲ್ಲ, ಹೀಗೆ ಮೆಲ್ಟ್ ಮಾಡೋದು, ಸೀದಾ ಹೋಗಿ ಇಡೋದು, ಆಯಿತಾ? ನೋಡಿ, ಹಾಕಿಬಿಟ್ಟೆ. ಸ್ವಲ್ಪ ಬೇಕಾದರೆ ಅಡ್ಜಸ್ಟ್ ಮಾಡ್ಬೋದು. ಕೇವಲ ಇಷ್ಟಿದ್ದರೆ ಸಾಕು, ನೀವು ಲೈಟಾಗಿ ಕಟ್ಟಿದರೆ ಸಾಕು. ಅವರು ಮತ್ತೆ ಇಲ್ಲಿಂದ ಅವರು ಬೇಗ ದೊಡ್ಡದು ಮಾಡಿ, ಅಂದರೆ ಅವರು ಗಟ್ಟಿ ಮಾಡ್ತಾರೆ, ಆಯಿತಾ? ಇಲ್ಲಿ 2 ತುಂಡು ನಾನು ಇದು ವ್ಯಾಕ್ ಶೀಟ್ ಕೊಡ್ತೇನೆ. ನೋಡಿ, ಇದು ವ್ಯಾಕ್ ಶೀಟ್ ಇದು ತುಂಡು. ಇದನ್ನು ಕೂಡ ಹಾಗೇನೆ ಹಾಕೋದು. ಈಗ ಎಲ್ಲಿ ಇಡುವುದಂತ ನಾನು ಹೇಳ್ತೇನೆ. ನಾನು ಈಗ ಇದರಲ್ಲಿ 1 2 3 4 5 ಫ್ರೇಮ್ ಉಂಟು. ಇದರ ಮಧ್ಯದಲ್ಲಿ ಇಡುವುದು, ಆಯಿತಾ? ಇಲ್ಲಿ ಇಡ್ತೇನೆ. ಯಾಕೆ ಗೊತ್ತುಂಟಾ? ಈಗ ಈ ಫ್ರೇಮಲ್ಲಿ ಫುಲ್ಲು ಸೀಲಾದ ಮೊಟ್ಟೆಗಳುಂಟು, ಎಲ್ಲ ಸೀಲಾದದ್ದು. ರಾಣಿ ಮೊಟ್ಟೆ ಇರ್ಬೋದು, ಆದರೆ ಇದರಲ್ಲಿ 80% ಫುಲ್ಲು ಸೀಲಾದ ಮೊಟ್ಟೆಗಳು ಈ ಫ್ರೇಮಲ್ಲಿ ಮತ್ತು ಈ ಫ್ರೇಮಲ್ಲಿ ಉಂಟು, ಆಯಿತಾ? ಹಾಗಾಗಿ ನೊಣಗಳಿಗೆ ಒಂದು ಸಾರಿ ಮೊಟ್ಟೆ ಸೀಲಾದ ಮೇಲೆ ಈ ನೊಣಗಳಿಗೆ ಏನು ಕೆಲಸ ಇಲ್ಲ ಅಲ್ವಾ. ಅಂದರೆ ನಿಮಗೇನೆ ಗೊತ್ತುಂಟು, ಸೀಲಾಗುವ ತನಕ ಅವರು ರಾಜಸಾಯಿ ರಸ ಅದೆಲ್ಲ ತುಂಬಿಸಿ ಇಡ್ತಾರೆ ಅಲ್ವಾ. 9ನೇ ದಿನಕ್ಕೆ ಸೀಲಾಗ್ತದೆ. ಯಾವುದು ಕೆಲಸಗಾರ ನೊಣಗಳ ಇದು ಕೋಶ 9ನೇ ದಿನಕ್ಕೆ ಮೇಲೆಯಿಂದ ಸೀಲ್ ಮಾಡಿ ಬಿಡ್ತಾರೆ. ಮತ್ತು ಒಳಗೊಳಗೆ ಆಗುವ ಕೆಲಸ ಅಂದರೆ ಬೆಳವಣಿಗೆ ಅಲ್ವಾ. ಹಾಗಾಗಿ ಈ 2 ಫ್ರೇಮಲ್ಲಿ ಆ ಥರದ್ದು ಮೊಟ್ಟೆ ಜಾಸ್ತಿ ಉಂಟು. ಅಂದರೆ ಸೀಲಾದ ಮೊಟ್ಟೆಗಳು 80% ಇದರಲ್ಲಿ ಉಂಟು. ಹಾಗಾಗಿ ಅದನ್ನು ನಾನು ಇಲ್ಲಿ ಇಡ್ತೇನೆ ಮತ್ತು ಇದನ್ನು ಮಧ್ಯದಲ್ಲಿ ಇಡ್ತೇನೆ. ಒಂದೇನೆಂದರೆ ಟೆಂಪರೇಚರ್ ಒಂದು ಮೇಂಟೈನ್ ಆಗಬೇಕು ಅಷ್ಟೇ. ಟೆಂಪರೇಚರ್ ಆಚೆ ಆದರೆ ಅಲ್ಲಿ ಸೀಲಾದ ಮೇಲೂ ಕೂಡ ಬೆಳವಣಿಗೆ ಕರೆಕ್ಟ್ ಆಗೋದಿಲ್ಲ. ನೋಡಿ, ಈಗ ಇಲ್ಲಿ ಮಧ್ಯದಲ್ಲಿ ಇಟ್ಟಿದ್ದೇನೆ. ಇದರಲ್ಲಿ ನೊಣಗಳಿದ್ದಾರೆ ಅಲ್ವಾ, ಅವರು ಇನ್ನು ಇದನ್ನು ಕಟ್ತಾರೆ. ಇಲ್ಲಿ ಈಗ ಟೆಂಪರೇಚರು ಸಮಾನ ಅಂತ ಹೇಳ್ಬೋದು. ಇಲ್ಲಿ 3 ಫ್ರೇಮಲ್ಲಿ ನೊಣಗಳಿದ್ದಾರೆ, ಅವರೊಂದು ಟೆಂಪರೇಚರ್, ಇಲ್ಲಿ 2 ಫ್ರೇಮ್ ಇದ್ದ ಟೆಂಪರೇಚರ್. ಹಾಗಾಗಿ ಅಷ್ಟೇನು ವ್ಯತ್ಯಾಸ ಇವರಿಗೆ ಆಗೋದಿಲ್ಲ. ಮತ್ತು ಒಂದು ನೆನಪಿರಲಿ, ನೀವು ಹೀಗೆ ಮಧ್ಯದಲ್ಲಿ ಒಂದು ಖಾಲಿ ಫ್ರೇಮ್ ಇಡುವ ಮತ್ತು ನೊಣಗಳು ಅಲ್ಲಿ ಕಟ್ತಾರೆ ಅಂತ ಹೇಳ್ತಾರಲ್ವಾ, ಅದು ಕರೆಕ್ಟ್. ಆದರೆ ನೀವು ನೊಣಗಳದ್ದು ಸಂಖ್ಯೆ ಕೂಡ ನೋಡಬೇಕು, ಆಯಿತಾ? ನೊಣಗಳ ಸಂಖ್ಯೆ ಇದ್ದರೆ ಮಾತ್ರ ನೀವು ಹಾಗೆ ಮಧ್ಯದಲ್ಲಿ ಖಾಲಿ ಫ್ರೇಮನ್ನು ಇಟ್ಟು ಆ ಕೆಲಸವನ್ನು ಮಾಡಿ. ನೊಣಗಳ ಸಂಖ್ಯೆ ಕಮ್ಮಿ ಇದ್ದರೆ ನೀವು ಹಾಗೆ ಮಾಡಲಿಕ್ಕೆ ಹೋಗಬೇಡಿ, ಅದು ನೊಣಗಳಿಗೆ ಕಷ್ಟ ಆಗ್ತದೆ. ಅಂದರೆ ಅವರಿಗೆ ಟೆಂಪರೇಚರ್ ಮೇಂಟೈನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ, ಆಯಿತಾ? ನೀವು ಮಧ್ಯದಲ್ಲಿ ಒಂದು ಖಾಲಿ ಇಟ್ಟರೆ ಅಂದರೆ ಅಲ್ಲಿ ತಂಪು ಗಾಳಿ, ಆಯಿತಾ? ಇಲ್ಲಿ 2 ಬದಿಯಲ್ಲಿ ಫುಲ್ಲು ಫ್ರೇಮ್ ಇಟ್ಟರೆ, ಇಲ್ಲಿ ಮಧ್ಯದಲ್ಲಿ ಒಂದು ಖಾಲಿ ಫ್ರೇಮ್ ಇಟ್ಟರೆ, ನೊಣಗಳ ಸಂಖ್ಯೆ ತುಂಬ ಕಮ್ಮಿ ಇದ್ದರೆ ಅದು ಅವರಿಗೆ ಕಷ್ಟ ಆಗ್ತದೆ. ಎಲ್ಲಿ ಅಂತ ನೋಡೋದು ಅವರು? ಈ ಕಡೆದ್ದು ಫ್ರೇಮಲ್ಲಿ ಮೊಟ್ಟೆಗಳನ್ನು ನೋಡೋದು ಅಥವಾ ಮಧ್ಯದಲ್ಲಿ ಇರುವ ಗ್ಯಾಪನ್ನು ಅವರು ತುಂಬಿಸುವುದಾ ಅಲ್ವಾ? ನೊಣಗಳ ಸಂಖ್ಯೆಯನ್ನು ಸರಿಯಾಗಿ ನೋಡಿ. ಜಾಸ್ತಿ ನೊಣಗಳಿದ್ದರೆ ಮಾತ್ರ ಹಾಗೆ ಮಧ್ಯದಲ್ಲಿ ಒಂದು ಖಾಲಿ ಫ್ರೇಮನ್ನು ಕೊಡುವ ಕೆಲಸ ಮಾಡಲಿಕ್ಕೆ ಹೋಗಿ. ಸುಮ್ಮನೆ ಇಲ್ಲಿ ಖಾಲಿ ಫ್ರೇಮ್ ಉಂಟು ಬೇಗ ಕಟ್ತಾರೆ, ಸಕ್ಕರೆ ಪಾಕ ಉಂಟು ಬೇಗ ಕಟ್ತಾರೆ, ಮಧ್ಯದಲ್ಲಿ ಹೋಗಿ ತೂರಿಸಿ ಬಿಡುವ ಅಂತ ಹಾಗೆ ತಲೆಯಲ್ಲಿ ಇಡಬೇಡಿ. ಯಾಕಂದರೆ ಅಲ್ಲಿ ಟೆಂಪ್ರೇಚರ್ ಕೂಡ ಅವರಿಗೆ ಟೆಂಪ್ರೇಚರ್ ಮೇಯ್ನ್ ಅಲ್ವಾ. ಗೂಡಲ್ಲಿ ಚಳಿ ಇದ್ದರೆ ಅವರು ಕೆಲಸನೇ ಮಾಡೋದಿಲ್ಲ, ಸುಮ್ಮನೆ ಕೂತ್ಕೊಳ್ತಾರೆ. ಈಗ ಚಳಿಗಾಲ ಅಲ್ವಾ ನಮ್ಮದು, ಡಿಸೆಂಬರಲ್ಲಿ ನೋಡಿ, ಈಗ ತಂಪು ಗಾಳಿ ಬೀಸ್ತಾ ಉಂಟು. ಅಷ್ಟೇ ಹೇಳೋದು, ನೀವು ಸಂಖ್ಯೆ ನೋಡಿ, ನೊಣಗಳ ಸಂಖ್ಯೆಯನ್ನು ನೋಡಿ ಏರಿಗಳನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಹೋಗಿ ಅಷ್ಟೇ. ನೋಡಿ, ಇದು ಸಕ್ಕರೆ ಪಾಕ ಯಾಕಂದರೆ 2-3 ದಿನ ಮಳೆ ಜೋರಾಗಿ ಬರ್ತಾ ಉಂಟು. ನಮ್ಮದು ಡಿಸೆಂಬರಿದ್ದು ಮಳೆ. ಡಿಸೆಂಬರಲ್ಲಿ ಆ್ಯಕ್ಚುಲಿ ಮಳೆ ಬರ್ತದೆ, ಆದರೆ ಇದು ಜುಲೈದ್ದು ಮಳೆ ಬಂದಾಗಿ ಬರ್ತಾ ಉಂಟು. ಪ್ರಾಣಿ ಪಕ್ಷಿಗಳಲ್ಲ, ನಮ್ಮದು 2 ಕಾಲಿನ ಮನುಷ್ಯರು, ಮಂಗನಿಂದ ಮಾನವ ಆದ ಮನುಷ್ಯರು ಈ ಇಡೀ ಭೂಮಿಯ ಸಿಸ್ಟಮನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಎಲ್ಲ ವಾತಾವರಣ ಹಾಳು ಮಾಡಿ, ಗಿಡ ಮರಗಳನ್ನು ಕಟ್ ಮಾಡಿ, ಬಿಲ್ಡಿಂಗ್ ಎಲ್ಲ ದೊಡ್ಡದು ಮಾಡಿ, ಲ್ಯಾಂಡ್ ಸೈಟ್ ಫಾರ್ ಸೇಲ್ ಅಂತ ಬೋರ್ಡು ಜಾಸ್ತಿ ಇಟ್ಟು ನೋಡಿ, ಇದೆಲ್ಲ ಕೆಲಸ ಮಾಡಿ ಅಲ್ವಾ ಮಳೆ ಜಾಸ್ತಿ
ಬಿಸಿಲು ಜಾಸ್ತಿ. ಆದರೆ ಪ್ರಕೃತಿಯ ಜೊತೆ ನೀವು ಕಾಂಪಿಟೇಷನ್ ಮಾಡಲಿಕ್ಕೆ ಹೋಗಲಿಲ್ಲದಿದ್ದರೆ ಅದು ಅದರ ಪಾಡಿಗೆ ಬೇಕಾಗುವ ಸಮಯದಲ್ಲಿ ಏನೆಲ್ಲ ಬೇಕು ಅದನ್ನು ಕೊಡ್ತಾ ಇರ್ತದೆ. ಮಳೆ ಬರುವಾಗ ಒಳ್ಳೆಯ ಮಳೆ, ಮತ್ತೆ ಬಿಸಿಲು ಬರುವಾಗ ಒಳ್ಳೆಯ ಬಿಸಿಲು. ನೋಡಿ, ಇದು ತೆಂಗಿನಕಾಯಿದು ಇದು. ಅದರಿಂದ ನಾನು ಸ್ವಲ್ಪ ಸಕ್ಕರೆದ್ದು ಹನಿ ಇಡೀ ಸುತ್ತ ಹಾಕ್ತೇನೆ, ಯಾಕಂದರೆ ಅವರಿಗೆ ಸ್ವಲ್ಪ ಗೊತ್ತಾಗ್ತದೆ ಇಲ್ಲಿ ಸಕ್ಕರೆ ಪಾಕ ಉಂಟು. ಮತ್ತು ಲಾಸ್ಟಿಗೆ ಡಿಪ್ ಮಾಡಿ ಇಲ್ಲಿ ಸೈಡಲ್ಲಿ ಇಟ್ಟು ಬಿಡ್ತೇನೆ. ನೋಡಿ, ಹೀಗೆ ಇಟ್ಟರೆ ಆಯಿತು. ಹೀಗೆ ಇಟ್ಟರೆ ಮೇಲೆ ಮೇಲೆ ಬಂದು ಒಳಗೆ ಹೋಗ್ತಾರೆ. ಹಾಗೆಂತ ಏನಿಲ್ಲ, ಒಂದು ಸುಲಭ ಆಗ್ತದೆ. ನೋಡಿ, ಹೀಗೇ ಬಂದು ಒಂದು ಕೂತ್ಕೊಂಡಿತ್ತು. ಇನ್ನು ಅದು ಮೇಲೆ ಹೋಗಿ ಸಕ್ಕರೆ ಪಾಕ ಪರಿಮಳಕ್ಕೆ ಬರ್ತಾರೆ. ನೋಡಿ, ಸಕ್ಕರೆ ಪಾಕ ತುಂಬ ಕಡಿಮೆ ಆಯ್ತು ಅಂತ ಗೊತ್ತುಂಟು. ಆದರೆ ಈ ಗೂಡಿಗೆ ಏನು ಸಮಸ್ಯೆ ಇಲ್ಲ, ಅಂದರೆ ಆಹಾರದ ಕೊರತೆ ಏನಿಲ್ಲ. ಇದರಲ್ಲಿ 2 ಫ್ರೇಮ್ ಫುಲ್ಲು ಇದು ತುಪ್ಪವೇ ಉಂಟು, ಸೀಲಾದ ತುಪ್ಪ 2 ಫ್ರೇಮಲ್ಲಿ ಉಂಟು. ಆಯಿತು, ಇನ್ನು ಪೆಟ್ಟಿಗೆ ಮುಚ್ಚಳ ಹಾಕುವ. ಇದೊಂದು ಒಳ್ಳೆಯದು ಮಾರು, ನನಗೆ ಇದೊಂದು ಖುಷಿ ಆಯಿತು. ಈ ಗೂಡಿನ ಜೊತೆ ಬಂದದ್ದು ಇದು ಮೇಲೆದ್ದು ಕವರ್. ಇದರಿಂದ ತುಂಬ ಟೆಂಪ್ರೇಚರ್ ಒಳ್ಳೆಯದಾಗಿ ಮೇಂಟೈನ್ ಆಗ್ತದೆ ಗೂಡಲ್ಲಿ. ಮತ್ತು ನೊಣಗಳು ಕೂಡ ಇದರಲ್ಲಿ ಸಾಯುವುದಿಲ್ಲ ನಾವು ಬಾಗಿಲು ಹಾಕುವಾಗ. ಇದಾದರೆ ಅಡ್ಜಸ್ಟ್ ಆಗಿ ಮಾಡ್ಬೋದು. ಇದಾದರೆ ಇಲ್ಲಿ ಗ್ಯಾಪ್ ಎಲ್ಲ, ಇಲ್ಲಿ ಎಲ್ಲ ನೊಣಗಳು ಬಂದು ಕೂತ್ಕೊಂಡ್ರೆ ಅಂದರೆ ನೊಣಗಳು ತುಂಬ ಸಾಯ್ತದೆ. ಇಲ್ಲಿ ನೊಣಗಳು ಕೆಲ ಸರಿ ಬಂದು ಕೂತ್ಕೊಳ್ತಾರೆ. ಅವರನ್ನು ಎಷ್ಟಂತ ನಾನು ಹೀಗೆ ತೆಗೆದು ಮತ್ತೆ ಬಾಗಿಲು ಇಡೋದು, ಅದು ತುಂಬ ಕಿರಿಕಿರಿ. ನೋಡಿ, ಹೀಗೆ ಮೇಲೆ ಬರ್ತಾರೆ ಕೆಲವು ಸರಿ ನೊಣಗಳು, ಅವರನ್ನು ತೆಗೆದು ರಪ್ಪ ಬಾಗಿಲು ಹಾಕಬೇಕು. ಆಯಿತು, ಈ ಗುಡಿದ್ದು ಕೆಲಸ ಆಯಿತು. ನೋಡಿದ್ದಕ್ಕೆ ಧನ್ಯವಾದ. ಹೌದು, ಕೆಲವು ಅಧಿಕ ಪ್ರಸಂಗ ನಾನು ಮಾತನಾಡ್ತೇನೆ, ಆದರೆ ನನಗೆ ಹೇಳಲಿಕ್ಕಿದ್ದರೆ ನಾನು ಹೇಳಿಬಿಡ್ತೇನೆ. ನೀವು ವಿಡಿಯೋ ನೋಡೋದನ್ನು ಅದು ನಿಮ್ಮ ಕೈಯಲ್ಲಿ ಇರೋದು, ನಿಮ್ಮ ಫೋನ್ ನಿಮ್ಮ ಕೈ ಅಲ್ವಾ. ಬೇಕಾದರೆ ನೋಡ್ಬೋದು ವಿಡಿಯೋನ, ಇಲ್ಲಾದರೆ ನೀವು ಬಿಟ್ಟು ಬಿಡ್ಬೋದು, ನನಗೇನು ಲಾಸ್ ಏನಿಲ್ಲ. ನೋಡಿ, ಇಲ್ಲಿಯವರೆಗೆ ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ಈ ಚಾನಲ್ನಲ್ಲಿ. ನನ್ನ ಅಧಿಕ ಪ್ರಸಂಗದಿಂದ ಅಟ್ಲೀಸ್ಟ್ ಒಂದು ಮನುಷ್ಯ ಆದರೂ, ಅಂದರೆ ಒಬ್ಬನಿಗೂ ಅಟ್ಲೀಸ್ಟ್ ಅದು ಸ್ಫೂರ್ತಿಯಾಗಿ ವಿಷಯ ಅಂದರೆ ವಿಷಯ ಆಗ್ತದೆ ಅಲ್ವಾ. ಬೇರೆಯವರಿಗೂ ಇದು ಚೊರಬಟೆ ಅಂತ ಆಗ್ತದೆ. ಎಂತ ಮಾರೆ, ಅವನು ಜೇನುವಿನ ಬಗ್ಗೆ ಮಾತನಾಡುವ ಬದಲು ಬೇರೆಯೇ ಮಾತಾಡ್ತಾನೆ ಅಂತ ಹೇಳ್ತಾರೆ. ಅದು ಹೌದು, ಹೇಳುವವರು ಇರ್ತಾರೆ, ಕೇಳುವವರು ಕೂಡ ಇರ್ತಾರೆ. ಅವರನ್ನು ನಾನು ದೂರುವುದಲ್ಲ. ಆದರೆ ಕೆಲವು ಮಾತುಗಳು ನಾನು ಹೇಳುವುದು ಯಾರಿಗಾದರೂ ಅದು ಇದಾಗ್ತದೆ, ಮುಟ್ತದೆ. ಹಾಗಾಗಿ ವಿಡಿಯೋವನ್ನು ನೋಡೋದು ನಿಮ್ಮ ಕೈಯಲ್ಲಿ ಉಂಟು. ಕಂಟಿನ್ಯೂ ಮಾಡಬೇಕಾ ನೋಡೋದನ್ನು ಅಥವಾ ಸಬ್ಸ್ಕ್ರೈಬ್ ಮಾಡೋದೇ ಬೇಡ ಅಂತ ಅದು ನಿಮ್ಮ ಕೈಯಲ್ಲಿ ಅಲ್ವಾ. ನನ್ನ ಸೈಡಿಂದ ಏನು ಹೇಳಬೇಕು ಅದನ್ನು ನಾನು ಹೇಳ್ತಾ ಇರ್ತೇನೆ. ಈ ಪೆಟ್ಟಿಗೆಯನ್ನು ಮುಚ್ಚಿರ್ತೇನೆ. ಆಯಿತು, ಧನ್ಯವಾದ. ಇವತ್ತಿಗೆ ಸಾಕು.